ಸಿನಿಮಾ ಬಗ್ಗೆ ಪ್ರೇಕ್ಷಕರಿಂದ ಬಗೆ ಬಗೆಯ ಅಭಿಪ್ರಾಯಗಳು ಕೇಳಿ ಬರಲು ಶುರುವಾಗಿದೆ. ಈಗ ಈ ಸಿನಿಮಾದ ಅವಧಿ ಬಗ್ಗೆ ಜನ ಮಾತನಾಡ್ತಿದ್ದಾರೆ. 2 ಭಾಗಗಳಲ್ಲಿ ಬರಲಿರುವ ಈ ಚಿತ್ರದ ಅವಧಿ ಸುಮಾರು 6 ಗಂಟೆಗಳು ಎನ್ನಲಾಗಿದೆ. ಈ ಕುರಿತು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೀವಿ. ನಮ್ಮ NCIB ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾದ ಅವಧಿ ಎಷ್ಟೇ ದೀರ್ಘವಾಗಿದ್ರೂ ಕತೆ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಂತಿದ್ರೆ ಅದು ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ದುರಂದರ್ ಸಿನಿಮಾ ಅತ್ಯುತ್ತಮ ಉದಾಹರಣೆ. ಈ ಚಿತ್ರದ 2 ಭಾಗಗಳ ಒಟ್ಟು ಅವಧಿ 7 ಗಂಟೆಗಳಿಗೂ ಹೆಚ್ಚು. ಆದರೂ ರೋಚಕ ನಿರೂಪಣೆಯಿಂದಾಗಿ ಪ್ರೇಕ್ಷಕರು ಈ ಸಿನಿಮಾವನ್ನ ಸಂಭ್ರಮಿಸಿದ್ರು. ಇದೀಗ ರಣಬೀರ್ ಕಪೂರ್ ಅಭಿನಯದ ರಾಮಾಯಣ ಕೂಡ ಇದೇ ದಾರಿಯಲ್ಲಿ ಸಾಗಲು ಸಿದ್ಧವಾಗ್ತಿದೆ. 2 ಭಾಗಗಳಲ್ಲಿ ಬರುತ್ತಿರುವ ಈ ಸಿನಿಮಾದ ಅವಧಿ 6 ಗಂಟೆ ಇರಲಿದೆ ಎನ್ನಲಾಗ್ತಿದೆ. ನಿರ್ದೇಶಕ ನಿತೀಶ್ ತಿವಾರಿ ಅವರ ಈ ಮಹತ್ವಾಕಾಂಕ್ಷೆಯ ರಾಮಾಯಣ ಸಿನಿಮಾ ಒಟ್ಟು 2 ಭಾಗಗಳಲ್ಲಿ ಬಿಡುಗಡೆಯಾಗಲಿದೆ. ಈ 2 ಭಾಗಗಳ ಒಟ್ಟು ಅವಧಿ 6 ಗಂಟೆಗಳಿರಲಿವೆ. ಅಂದ್ರೆ ಪ್ರತಿ ಭಾಗವು ಸರಿಸುಮಾರು 3 ಗಂಟೆಗಳ ಕಾಲ ಪ್ರೇಕ್ಷಕರನ್ನ ಕುರ್ಚಿಯ ತುದಿಯಲ್ಲಿ ಕೂರಿಸಬೇಕಿದೆ. ಇದು ದುರಂದರ ಚಿತ್ರಕ್ಕಿಂತಲೂ ಕಡಿಮೆ ಅವಧಿ ಆಗಿದ್ರೂ ಕೂಡ ಚಿತ್ರತಂಡಕ್ಕೆ ಸವಾಲಾಗಲಿದೆ. ದುರಂದರ್ ಕತೆ ಏನು ಅನ್ನೋದು ಪ್ರೇಕ್ಷಕರಿಗೆ ತಿಳಿದಿರಲಿಲ್ಲ. ಹಾಗಾಗಿ ಜನ ಅಷ್ಟು ದೀರ್ಘ ಅವಧಿಯ ಸಿನಿಮಾವನ್ನ ಗಮನವಿಟ್ಟು ನೋಡಿದ್ರು. ಆದ್ರೆ ರಾಮಾಯಣ ಚಿತ್ರದ ವಿಚಾರದಲ್ಲಿ ಹಾಗೆ ಆಗೋದು ಕಷ್ಟ. ಯಾಕಂದ್ರೆ ರಾಮಾಯಣದ ಕತೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈಗಾಗಲೇ ಎಲ್ರಿಗೂ ಗೊತ್ತಿರುವ ಕಥೆಯನ್ನೇ ಮತ್ತೆ ಆಸಕ್ತಿಕರವಾಗಿ ಸುದೀರ್ಘವಾಗಿ ನಿರೂಪಿಸುವುದು ನಿರ್ದೇಶಕರಿಗೆ ಇರುವ ದೊಡ್ಡ ಸವಾಲು. ಇತ್ತೀಚಿನ ವರ್ಷಗಳಲ್ಲಿ ರಾಮಾಯಣವನ್ನ ತೆರೆಯ ಮೇಲೆ ತರುವ ಪ್ರಯತ್ನಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಪ್ರಭಾಸ್ ಅಭಿನಯದ ಆದಿಪುರುಷ ಸಿನಿಮಾ. ಕಳಪೆ VFX ಮತ್ತು ನೀರಸ ನಿರೂಪಣೆಯಿಂದಾಗಿ ಆ ಸಿನಿಮಾ ಪ್ರೇಕ್ಷಕರ ಅಸಮಾಧಾನಕ್ಕೆ ಗುರಿಯಾಗಿತ್ತು. ಹಾಗಾಗಿ ನಿತೀಶ್ ತಿವಾರಿ ಅವರು ದೃಶ್ಯ ವೈಭವದ ಜೊತೆಗೆ ಭಾವನಾತ್ಮಕ ಕಥೆಗೂ ಅಷ್ಟೇ ಪ್ರಾಮುಖ್ಯತೆ ನೀಡಬೇಕಿದೆ. ಸಿನಿಮಾವನ್ನ 2 ಭಾಗಗಳಲ್ಲಿ ಮಾಡೋದು ದೊಡ್ಡ ಚಾಲೆಂಜ್. ಮೊದಲ ಭಾಗ ಮತ್ತು 2ನೇ ಭಾಗದ ಬಿಡುಗಡೆಯ ನಡುವೆ ದೀರ್ಘಕಾಲದ ಗ್ಯಾಪ್ ಇರುತ್ತದೆ. ಮೊದಲ ಭಾಗವು ಎಷ್ಟು ರೋಚಕವಾಗಿ ಕೊನೆಗೊಳ್ಳಬೇಕು ಅಂದ್ರೆ ಪ್ರೇಕ್ಷಕರು 2ನೇ ಭಾಗಕ್ಕಾಗಿ ಕಾತರದಿಂದ ಕಾಯುವಂತಾಗಬೇಕು. ಒಂದು ವೇಳೆ ಮೊದಲ ಭಾಗ ನಿರೀಕ್ಷಿತ ಮಟ್ಟ ತಲುಪದಿದ್ರೆ ಅದು 2ನೇ ಭಾಗದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.